ಇನ್ನು ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕ ಗೆಲ್ಲುವ ಕನಸು ಛಿದ್ರ ಆಗ್ತಾ ಇದ್ದ ಹಾಗೆ ಆಘಾತಕ್ಕೆ ಒಳಗಾಗಿರುವಂತ ವಿನೇಶ್ ಫೋಗಟ್ ಕುಸ್ತಿಗೆ ವಿದಾಯವನ್ನ ಹೇಳಿದ್ದಾರೆ. ಆದರೆ ಛಲ ಬಿಡದ ವಿನೇಶ್ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಮತ್ತೊಂದು ಕಡೆ ಫೋಗಟ್ ಅವರ ಅನರ್ಹತೆ ದೇಶದಲ್ಲಿ ರಾಜಕೀಯ ಜಟಾಪಟಿಗೂ ಕಾರಣ ಆಗಿದೆ. ಛಲ ಬಿಡದ ವಿನೇಶ್ ಫೋಗಟ್ ಪದಕಕ್ಕಾಗಿ ಕಾನೂನು ಹೋರಾಟ. ತಾಯಿ ಸ್ಮರಿಸಿ ಕುಸ್ತಿಗೆ ವಿದಾಯ ಹೇಳಿದ ಗಟ್ಟಿಗಿತ್ತಿ ಫೋಗಟ್. ಹರಿಯಾಣದ ಹೆಣ್ಣು ಹುಲಿ, ಛಲ ಬಿಡದೆ ಹೋರಾಡಿದ್ದ ಧೈರ್ಯಶಾಲಿ. ಕೊನೆ ಕ್ಷಣದಲ್ಲಿ ಇನ್ನೇನೋ ಒಲಿಂಪಿಕ್ ಪದಕಕ್ಕೆ ಕೊರಳೊಡ್ಡಬೇಕು ಅನ್ನುವಷ್ಟರಲ್ಲೇ ವಿನೇಶ್ ಫೋಗಟ್ಗೆ ಅನರ್ಹತೆಯ ಆಘಾತ ಆಗಿತ್ತು. ಕೇವಲ 100 ಗ್ರಾಂ ತೂಕ ಹೆಚ್ಚಳ ಆಗಿದ್ದಕ್ಕೆ ಫೈನಲ್ ಪಂದ್ಯದಿಂದ ಅನರ್ಹಗೊಂಡಿದ್ರು. ಇದರಿಂದ ಬೇಸರಗೊಂಡ ವಿನೇಶ್ ಕುಸ್ತಿಗೆ ವಿದಾಯ ಹೇಳಿದ್ದಾರೆ. ಸೆಮಿಫೈನಲ್ ಪಂದ್ಯ ಗೆದ್ದಾಗ ಬಂಗಾರ ತಂದೆ ತರ್ತೀನಿ ಅಂತ ವಿನೇಶ್ ಫೋಗಟ್ ತಾಯಿಗೆ ಭರವಸೆ ನೀಡಿದ್ರು. ಆದರೆ ಆಸೆ ಈಡೇರುವಷ್ಟರಲ್ಲೇ ಭರಸಿಡಿಲು ಬಡಿದಿತ್ತು. ಅಮ್ಮ, ನನ್ನ ವಿರುದ್ಧ ಕುಸ್ತಿ ಗೆದ್ದಿದೆ, ನಾನು ಸೋತಿದ್ದೇನೆ ಅಂತ ಟ್ವೀಟ್ ಮಾಡಿದ್ದಾರೆ. ಅಮ್ಮ, ಕುಸ್ತಿಯೇ ನನ್ನ ವಿರುದ್ಧ ಗೆದ್ದಿದೆ, ಕುಸ್ತಿ ವಿರುದ್ಧ ನಾನೇ ಸೋತು ಹೋಗಿದ್ದೇನೆ, ಕ್ಷಮಿಸು ಅಮ್ಮ. ನಿನ್ನ ಕನಸು, ನನ್ನ ಧೈರ್ಯ ಎಲ್ಲವೂ ಸಂಪೂರ್ಣ ಛಿದ್ರವಾಗಿದೆ. ನನ್ನ ಬಳಿ ಈಗ ಯಾವುದೇ ಹೆಚ್ಚಿನ ಶಕ್ತಿ ಉಳಿದಿಲ್ಲ. ಕುಸ್ತಿ ಜೀವನಕ್ಕೆ ಗುಡ್ ಬೈ. ಕ್ಷಮಿಸಿ, ನಾನು ನಿಮ್ಮೆಲ್ಲರಿಗೂ ಋಣಿಯಾಗಿರ್ತೇನೆ. ಅನರ್ಹತೆ ಮರುಪರಿಶೀಲಿಸುವಂತೆ ವಿನೇಶ್ ಫೋಗಟ್ ಮನವಿ. ಪದಕದ ಹೋರಾಟ ಬಿಡದ ಛಲಗಾತಿ ವಿನೇಶ್ ಫೋಗಟ್ ಅಂತಾರಾಷ್ಟ್ರೀಯ ಕ್ರೀಡಾ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ಒಲಿಂಪಿಕ್ಸ್ ಫೈನಲ್ ಪಂದ್ಯದಿಂದ ಅನರ್ಹತೆಗೊಂಡಿದ್ದನ್ನ ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಿದ್ದಾರೆ. ಬೆಳ್ಳಿ ಪದಕ ನೀಡುವಂತೆ ಮನವಿ ಮಾಡಿದ್ದಾರೆ. ಅರ್ಜಿ ಸ್ವೀಕರಿಸಿರೋ ಕೋರ್ಟ್ ವಿಚಾರಣೆ ಕೈಗೆತ್ತಿಕೊಂಡಿದೆ. ಯಾವುದೇ ಕ್ಷಣದಲ್ಲಿ ತೀರ್ಪು ಪ್ರಕಟಿಸೋ ಸಾಧ್ಯತೆ ಇದ್ದು ವಿನೇಶ್ಗೆ ಬೆಳ್ಳಿ ಪದಕ ಸಿಗುತ್ತಾ ಅನ್ನೋ ಕುತೂಹಲ ಹುಟ್ಟಿಸಿದೆ. ಇನ್ನು ಒಲಿಂಪಿಕ್ಸ್ ನಿಯಮ ಬದಲಾಯಿಸಿ ವಿನೇಶ್ಗೆ ಬೆಳ್ಳಿ ಪದಕ ನೀಡಬೇಕೆಂಬ ಒತ್ತಡಗಳು ಕೇಳಿಬಂದಿವೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ವಿಶ್ವ ಕುಸ್ತಿ ಫೆಡರೇಷನ್ ಅಧ್ಯಕ್ಷ ನೆನಾರ್ಡ್ ಲೋಲೋವಿಕ್ ಸಾಧ್ಯವೇ ಇಲ್ಲ, ಎಲ್ರಿಗೂ ಒಂದೇ ರೂಲ್ಸ್ ಎಂದಿದ್ದಾರೆ. Impossible because the brackets are changing, everything is changing, and anyway the rules are rules. Everybody who goes to this continues, they know they have a second way in the next time. ರಾಜ್ಯಸಭೆಯಲ್ಲಿ ಕೋಲಾಹಲ ಸೃಷ್ಟಿಸಿದ ಫೋಗಟ್ ಅನರ್ಹತೆ. I will not countenance it. ಇನ್ನು ಇಂದು ರಾಜ್ಯಸಭೆಯಲ್ಲಿ ವಿನೇಶ್ ಫೋಗಟ್ ಅನರ್ಹತೆ ವಿಚಾರವನ್ನ ರಾಜ್ಯಸಭೆ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಪ್ರಸ್ತಾಪಿಸಿದ್ರು. ಚರ್ಚೆಗೆ ಅವಕಾಶ ಕೊಡುವಂತೆ ಮನವಿ ಮಾಡಿದ್ರು. ಆದರೆ ಚರ್ಚೆಗೆ ಅವಕಾಶ ನೀಡದೇ ಇದ್ದಾಗ ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳ ನಾಯಕರು ಗದ್ದಲ ಎಬ್ಬಿಸಿದ್ರು. ಕೊನೆಗೆ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಮೈತ್ರಿಕೂಟದ ಸದಸ್ಯರು ಸಭಾತ್ಯಾಗ ಮಾಡಿದ್ರು. ಪ್ರತಿಪಕ್ಷಗಳ ನಡೆಗೆ ಸಭಾಪತಿ ಜಗದೀಪ್ ಧನ್ಕರ್ ತೀವ್ರ ಅಸಮಾಧಾನ ಹೊರಹಾಕಿದ್ರು. ಇಂಥ ಸ್ಥಿತಿ ಬಂದಿದ್ದಕ್ಕೆ ನೋವು ವ್ಯಕ್ತಪಡಿಸಿ ತಾವು ಸಹ ಸದನದಿಂದ ಹೊರ ನಡೆದ್ರು. ಹರಿಯಾಣದ ಮಾಜಿ ಸಿಎಂ ಭೂಪೇಂದ್ರ ಸಿಂಗ್ ಹೂಡಾ ಹಾಗೂ ಕಾಂಗ್ರೆಸ್ ಸಂಸದ ದೀಪೇಂದ್ರ ಸಿಂಗ್ ಹೂಡಾ ವಿನೇಶ್ ಫೋಗಟ್ ಬೆನ್ನಿಗೆ ನಿಂತಿದ್ದಾರೆ. ಆಕೆ ಕೋಟ್ಯಾಂತರ ಜನರ ಮನಗೆದ್ದಿದ್ದಾಳೆ. ಹರಿಯಾಣದಲ್ಲಿ ಖಾಲಿ ಇರೋ ರಾಜ್ಯಸಭೆ ಸದಸ್ಯತ್ವವನ್ನ ವಿನೇಶ್ಗೆ ನೀಡಲು ಆಗ್ರಹಿಸಿದ್ದಾರೆ. ಆದರೆ ಭೂಪೇಂದರ್ ಸಿಂಗ್ ಹೂಡಾ ಆಗ್ರಹದ ವಿರುದ್ಧ ವಿನೇಶ್ ಚಿಕ್ಕಪ್ಪ ಮಹಾವೀರ್ ಫೋಗಟ್ ಅಸಮಾಧಾನ ಹೊರಹಾಕಿದ್ದಾರೆ. ಇದೊಂದು ರಾಜಕೀಯ ಸ್ಟಂಟ್ ಎಂದಿದ್ದಾರೆ. ಬೆಳ್ಳಿ ಪದಕ ಗೆದ್ದ ರೀತಿಯಲ್ಲೇ ಸ್ವಾಗತಕ್ಕೆ ತಯಾರಿ. ಹರಿಯಾಣದಲ್ಲಿ ವಿನೇಶ್ ಫೋಗಟ್ ಅದ್ದೂರಿ ಸ್ವಾಗತಕ್ಕೆ ಸರ್ಕಾರ ಸಜ್ಜಾಗಿದೆ. ಬೆಳ್ಳಿ ಪದಕ ಗೆದ್ದಿರೋ ರೀತಿಯಲ್ಲೇ ಸ್ವಾಗತಕ್ಕೆ ತಯಾರಿ ಮಾಡಿಕೊಳ್ಳಲಾಗಿದೆ. ಒಲಿಂಪಿಕ್ನಲ್ಲಿ ಬೆಳ್ಳಿ ಪದಕ ವಿಜೇತರಿಗೆ ನೀಡೋ ಗೌರವ ವಿನೇಶ್ ಫೋಗಟ್ಗೆ ಸಲ್ಲಿಸೋದಾಗಿ ಟ್ವೀಟ್ ಮಾಡಿ ಹರಿಯಾಣದ ಸಿಎಂ ನಯಾಬ್ ಸಿಂಗ್ ಸೈನಿ ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.